ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್‌ಪ್ರೆಸ್, ಇದು ಜನಪರ. ವಿಜಯಪುರ ಜಿಲ್ಲೆಯಲ್ಲಿ ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟಿಇಟಿ ಪರೀಕ್ಷೆ ವಿರೋಧಿಸಿ ಶಿಕ್ಷಕರು ಸಂಸದ ರಮೇಶ್ ಜಿಗಜಿಣಗಿ ಅವರಿಗೆ ಇವತ್ತು ಮನವಿ ಸಲ್ಲಿಸಲು ಬಂದಿದ್ದಾರೆ. ನಿವೃತ್ತಿ ಹಂತದಲ್ಲಿರುವ ಶಿಕ್ಷಕರಿಗೆ ಟಿಇಟಿ ಪರೀಕ್ಷೆ ಕಡ್ಡಾಯಗೊಳಿಸಿರುವ ಕ್ರಮವನ್ನು ಹಿಂಪಡೆಯಬೇಕೆಂದು ಶಿಕ್ಷಕರು ಸಂಸದ ರಮೇಶ್ ಜಿಗಜಿಣಗಿ ಅವರನ್ನ ಆಗ್ರಹಿಸಿದರು. ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಪರೀಕ್ಷೆಯನ್ನ ಹಿಂಪಡೆಯಬೇಕು. ವಿಜಯಪುರ ಜಿಲ್ಲೆಯ ವಿವಿಧ ತಾಲೂಕಾ ಪದಾಧಿಕಾರಿಗಳು ಇವತ್ತು ರಮೇಶ್ ಜಿಗಜಿಣಗಿ ಅವರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಅರ್ಜುನ್ ಲಮಾಣಿ ಅವರು ಮಾತನಾಡಿದ್ದು, ಶಿಕ್ಷಣ ಸಚಿವರಾದಂಥ ದೇವೇಂದ್ರ ಪ್ರಧಾನ್ ಅವರ ಗಮನಕ್ಕೆ ತಂದು ಲೋಕಸಭೆಯಲ್ಲಿ ಇದನ್ನು ಚರ್ಚೆ ಮಾಡಿ, ಲೋಕಸಭೆಯಲ್ಲಿ ಇದನ್ನು ಅಮೆಂಡ್ಮೆಂಟ್ ಮಾಡಿ, ಈ ಒಂದು ಟಿಇಟಿ ಅನ್ನುವಂಥ ಏನು ಶಿಕ್ಷಕರಿಗೆ ಮರಣ ಶಾಸನ ಇದೆ ಅದನ್ನು ತೆಗೆದು ಹಾಕಲಿಕ್ಕೆ ನಾವು ಮನವಿಯನ್ನು ಕೊಡ್ತಾ ಇದ್ದೇವೆ. ಇವತ್ತು ಎಲ್ಲಿ ಇರಲಾರ್ದಂತಹ ಕಾಯ್ದೆಯನ್ನು ಇವತ್ತು ಸರ್ಕಾರ ತಂದಿದೆ. ಇವತ್ತು ನಾವೆಲ್ಲ ನಿವೃತ್ತಿ ಆಗ್ಲಿಕ್ಕೆ ಬಂದಿದ್ದೇವೆ. 2 ವರ್ಷ 3 ವರ್ಷ 4 ವರ್ಷ ನಮ್ಮ ಸೇವೆ ಉಳಿದಿದೆ. ಇವತ್ತು ನಾವೆಲ್ಲ ಪರೀಕ್ಷೆ ಕೂಡಬೇಕಾದ್ರೆ ಅದು ಹೇಗೆ ಸಾಧ್ಯ ಅದ್ರಿ? ನಾವು ಪರೀಕ್ಷೆ ಆಯಿತು, ಪರೀಕ್ಷೆ ಇರಲಿ, ಪರೀಕ್ಷೆ ಪಾಸ್ ಆಗದೆ ಇದ್ದರೆ ನಾವು ನೌಕರಿಗೆ ಏನಪ್ಪ ಅಂತಂದ್ರೆ ಅವರೇ ವಜಾ ಮಾಡಿಬಿಡ್ತಾರಂತೆ. ಇದು ಎಂಥ ನ್ಯಾಯ? ಇದು ಭಾರತದ ಪ್ರಧಾನ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತು ನಮ್ಮ ದೇಶ ಇವತ್ತು ಪ್ರಾಥಮಿಕ ಶಿಕ್ಷಣ ಮೇಲೇ ಭವಿಷ್ಯ ನಿಂತಿದೆ. ಈ ದೇಶದ ಭವಿಷ್ಯ ಇವತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರು ಇವತ್ತು ನಮ್ಮ ದೇಶದ ನಾಗರಿಕರನ್ನು ತಯಾರಿಸ್ತಾ ಇದೆ. ಅಂಥವ್ರು ಏನಪ್ಪ ಅಂತಂದರೆ ಇಷ್ಟು ವರ್ಷ ಸರ್ವಿಸ್ ಮಾಡಿ ಇವತ್ತು ನಮ್ಮನ್ನು ತೆಗೆದು ಹಾಕಲಿಕ್ಕೆ ಇವತ್ತು ಸರ್ಕಾರ ಸಜ್ಜಾಗಿದೆ. ಅದಕ್ಕೆ ದಯವಿಟ್ಟು ಆ ಟಿಇಟಿ ಅನ್ನುವಂಥ ಏನು ವ್ಯವಸ್ಥೆ ಇದೆ ಅದನ್ನು ತೆಗೆದು ಹಾಕಬೇಕು. ಅದಕ್ಕಾಗಿ ನಾವು ಮಾನ್ಯ ಕೇಂದ್ರ ಸಚಿವರನ್ನ ಇವತ್ತು ವಿಜಯಪುರ ಜಿಲ್ಲೆಯಿಂದ ಇವತ್ತು ಕೇಂದ್ರಕ್ಕೆ ನಮ್ಮ ಮಾನ್ಯ ಲೋಕಸಭಾ ಸದಸ್ಯರ ಅವರಿಗೆ ಮನವಿ ಕೊಟ್ಟು ಅದನ್ನು ತೆಗೆದು ಹಾಕಲಿಕ್ಕೆ ನಾವೆಲ್ಲರೂ ಕೂಡಿ ವಿಜಯಪುರ ಜಿಲ್ಲೆಯ ಎಲ್ಲ ತಾಲೂಕಿನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಭಾಗವಹಿಸಿದ್ದೇವೆ. ಅದಕ್ಕೆ ದಯವಿಟ್ಟು ಮಾನ್ಯ ಕೇಂದ್ರ ಸರ್ಕಾರಕ್ಕೆ ಮಾನ್ಯ ನಮ್ಮ ಸಂಸದರಾದಂಥ ಮಾನ್ಯ ಜಿಗಜಿಣಗಿ ಸಾಹೇಬ್ರವರು ಇದನ್ನು ಒತ್ತಾಯ ಮಾಡಿ ಇದನ್ನು ತೆಗೆದು ಹಾಕಬೇಕು. ರಾಜ್ಯದ ಶಿಕ್ಷಕರ, ದೇಶದ ಶಿಕ್ಷಕರ ಒಂದು ಏನು ಮರಣ ಶಾಸನ ಇದೆ ಇದನ್ನು ತೆಗೆದು ಹಾಕಲಿಕ್ಕೆ ನಾವು ಜಿಲ್ಲೆಯ ಪರವಾಗಿ ಒತ್ತಾಯವನ್ನು ಮಾಡ್ತೀವಿ. ಹೊಸದಾಗಿ ನೇಮಕವಾಗುವ ಶಿಕ್ಷಕರಿಗೆ ಟಿಇಟಿ ಪರೀಕ್ಷೆ ನಡೆಸಲಿ. ಆದರೆ ಈಗಾಗಲೇ ಸೇವೆಯಲ್ಲಿರುವ ಹಾಗೂ ನಿವೃತ್ತಿ ಹಂತದಲ್ಲಿರುವ ಶಿಕ್ಷಕರಿಗೆ ಈ ನಿಯಮ ಅನ್ವಯಿಸುವುದು ಸೂಕ್ತವಲ್ಲ. ಆದರೂ ಕೇವಲ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಮಾತ್ರ ಈ ಪರೀಕ್ಷೆ ಕಡ್ಡಾಯಗೊಳಿಸಿರುವುದು ನ್ಯಾಯಸಮ್ಮತವಲ್ಲ ಎಂದು ಕೆಲವು ಶಿಕ್ಷಕರು ಅಭಿಪ್ರಾಯಪಟ್ಟರು. ಇದೇ ಸಂದರ್ಭದಲ್ಲಿ ಇಲ್ಲಿಯ ವಿವಿಧ ತಾಲೂಕುಗಳಿಂದ ಮನವಿಯನ್ನು ಕೊಡಲು ಎಲ್ಲ ತಾಲೂಕು ಪದಾಧಿಕಾರಿಗಳು, ಮಹಿಳಾ ಪದಾಧಿಕಾರಿಗಳು, ಶಿಕ್ಷಕರ ಎಲ್ಲ ವಿವಿಧ ತಾಲೂಕುಗಳಿಂದ ಬಂದಂಥ ಶಿಕ್ಷಕರು ಕೂಡ ಸಂಸದ ರಮೇಶ್ ಜಿಗಜಿಣಗಿ ಅವರನ್ನ ಕಾಯುತ್ತಿರುವುದು ನೋಡ್ತಕ್ಕಂಥ ವಿಷಯ. ಒಟ್ಟಾರೆಯಾಗಿ ಇಲ್ಲಿಯ ಶಿಕ್ಷಕರ ಪರಿಸ್ಥಿತಿ ಅಧೋಗತಿಗೆ ಬಂದಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಸಂಸದ ರಮೇಶ್ ಜಿಗಜಿಣಗಿ ಅವರು ಕೂಡ ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ. ಅವರು ಸಂಸದ ರಮೇಶ್ ಜಿಗಜಿಣಗಿ ಮೊದಲು ಜಿಲ್ಲಾ ಉಪಾಧ್ಯಕ್ಷ ಮೂಲಕ ನೇಮಕಾತಿ ಮಾಡಿಕೊಳ್ಳಾಯಿತು. ನಂತರ 2011ರಲ್ಲಿ ಕೇಂದ್ರ ಸರ್ಕಾರ CET ಮಾತ್ರ ಸಾಲದು, ಈ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ TET ಪರೀಕ್ಷೆಯನ್ನು ನಡೆಸಬೇಕು, ಆ ಮೂಲಕ ಈ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೋಬೇಕು ಅಂತ ಹೇಳಿದರು. ಈ ನಿಯಮ ಕೇವಲ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಮಾತ್ರ ಅನ್ವಯ ಮಾಡಲಾಗ್ತಾ ಇದೆ ದೇಶದಲ್ಲಿ, ರಾಜ್ಯದಲ್ಲಿ. ಈ ರಾಜ್ಯದ ಪ್ರಾಥಮಿಕ ಶಾಲಾ ಶಿಕ್ಷಕರಲ್ಲಿ ಒಟ್ಟು 1,20,000 ಜನ ಏನು PhD ಟೀಚರ್ಸ್ ಇದ್ದೇವೆ ನಾವು ಇವತ್ತು. ಅವರೆಲ್ಲರನ್ನೂ ಸಹಿತ CET ಪಾಸ್ ಆಗಬೇಕು ಮತ್ತು TET ಪಾಸ್ ಆಗಬೇಕು. ಇಲ್ಲಾಂದರೆ 2028ನೇ ಇಸ್ವಿ ಒಳಗೆ ನಿಮ್ಮನ್ನು ಸೇವೆಯಿಂದ ತೆಗಿತೇವೆ ಅಂಥೇಳಿ ಈಗ ಸುಪ್ರೀಂ ಕೋರ್ಟ್ನೂ ಆಗಿದೆ, ಕೇಂದ್ರ ಸರ್ಕಾರ ಆದೇಶನೂ ಮಾಡಿದೆ. ಆ ನಿಮಿತ್ತವಾಗಿ ಇವತ್ತು ನಾವು ಮಾನ್ಯ ಸಂಸದರಿಗೆ ವಿನಂತಿ ಮಾಡ್ಕೊಳ್ಳಿಕ್ಕೆ ಬಂದಿದ್ದೀವಿ. ಏನಪ್ಪ ಅಂದ್ರೆ ಹೈಸ್ಕೂಲ್ ಶಾಲಾ ಶಿಕ್ಷಕರಿಗೆ ಇಲ್ಲ ಇದು TET CET, ಮತ್ತು ಕಾಲೇಜ್ ಶಿಕ್ಷಕರಿಗೂ CET ಇಲ್ಲ. ಖಾಸಗಿ ಶಾಲೆಯಲ್ಲಿ ಪಾಠ ಮಾಡ್ತಾ ಇರ್ತಕ್ಕಂಥ ಯಾವೊಬ್ಬ ಶಿಕ್ಷಕರಿಗೂ ಸಹಿತ CETನೂ ಇಲ್ಲ, TETನೂ ಇಲ್ಲ. ಅಂಥ ಸಂದರ್ಭದಲ್ಲಿ ಕೇವಲ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಮಾತ್ರ
ಈ CET TET ಯಾಕೆ ಅದಕ್ಕಂತ ಹೇಳಿದ್ರೆ ರದ್ದುಪಡಿಸಬೇಕು ಅಂತ ಮೊದಲೇ ವಿನಂತಿ ಅದ. ಇಲ್ಲಿ ವಿಶೇಷ ಇನ್ನೊಂದು ಏನಪ್ಪ ಅಂದ್ರೆ ಈ 1,20,000 ಪ್ರಾಥಮಿಕ ಶಾಲಾ ಶಿಕ್ಷಕರು ಏನಿದ್ದಾರೆ ಇದರಲ್ಲಿ ಸುಮಾರು 80,000 ಮಂದಿ ಈ CET ಮತ್ತು TET ಎರಡು ಪಾಸ್ ಆದವರು ಇದ್ದಾರೆ. ಈಗ ಕೇವಲ ಒಂದು ಸುಮಾರು 40,000 ಜನ ಶಿಕ್ಷಕರು ಮಾತ್ರ ಈ CET ಮತ್ತು TET ಅನ್ನು ಪಾಸ್ ಆಗದೇ ಇರೋ ಶಿಕ್ಷಕರಿದ್ದಾರೆ. ಅವ್ರನ್ನ 2028 ಒಳಗಾಗಿ ನಿಮ್ಮ ಪಾಸ್ ಆಗದೇ ಇದ್ದರೆ ನಿಮ್ಮನ್ನು ಸೇವೆಯನ್ನು ತೆಗೆದು ಹಾಕ್ತೀನಿ ಅಂತಂದಾರೆ. ಶಿಕ್ಷಕರೆಲ್ಲ ಆತಂಕದೊಳಗಿದ್ದಾರೆ. ಬಹಳ ಅನುಭವವುಳ್ಳಂಥ ಶಿಕ್ಷಕರು ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದಾರೆ. ಅಂಥ ಶಿಕ್ಷಕರನ್ನ ಈ 2028ಕ್ಕೆ ಪಾಸ್ ಆಗದೇ ಇರೋ ಕಾರಣ ನೀಡಿ ಸೇವೆಯನ್ನು ತೆಗೆದು ಹಾಕುತ್ತಾ ಒಂದು ಬಹಳ ದೌರ್ಜನ್ಯ. TET ಎಕ್ಸಾಮ್ ಪಾಸ್ ಮಾಡಿ ಬಂದಂಥ ಶಿಕ್ಷಕರಲ್ಲಿ ಇರ್ತಕ್ಕಂಥ ಅರ್ಹತೆಗಳು PST ಶಿಕ್ಷಕರಲ್ಲಿ ಆಲ್ರೆಡಿ ಇವೆ. ಅವ್ರಿಗಿಂತಲೂ ಹೆಚ್ಚಾಗಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದು ಮತ್ತು ಪಾಠ ಬೋಧನೆ ಮಾಡುವ ಕೌಶಲ್ಯ PST ಶಿಕ್ಷಕರಲ್ಲಿ ಇರುವುದರಿಂದ ಅವರಿಗೆ ಎಕ್ಸಾಮನ್ನು ಬೇಡ, ಎಕ್ಸಾಮನ್ನು ರದ್ದುಗೊಳಿಸಿ ಅವ್ರ ಸೇವೆಯಲ್ಲಿ ಮುಂದುವರಿಯಲು ಅವಕಾಶವನ್ನು ಸರ್ಕಾರ ಮಾಡಿಕೊಡ್ಬೇಕನ್ನೋ ಉದ್ದೇಶಕ್ಕೆ ನಾವೆಲ್ಲರೂ ಕೂಡ ಏನು ಮಾಡಕತ್ತೀವಿ ಅಂತಂದ್ರೆ ರಾಜ್ಯಾಧ್ಯಕ್ಷರಾದ ನುಗ್ಲಿ ಸರ್ ಅವರ ನೇತೃತ್ವ ಹಾಗೂ ನಮ್ಮ ಜಿಲ್ಲೆಯಲ್ಲಿ ಅರ್ಜುನ್ ಲಮಾನಿ ಸರ್ ಅವರ ಅಧ್ಯಕ್ಷತೆಯಲ್ಲಿ ನಾವೆಲ್ಲರೂ ಎಲ್ಲ ತಾಲೂಕಿನವರು ಮತ್ತು ಜಿಲ್ಲೆಯವರು ಎಲ್ಲ ಪದಾಧಿಕಾರಿಗಳು ಸೇರಿ ಈಗ ರಮೇಶ್ ಜಿಗ್ಜಿನ್ ಸಾಹೇಬರಿಗೆ ನಾವು ಮನವಿಯನ್ನು ಕೊಡ್ಲಿಕ್ಕೆ ಬಂದೀವಿ. ದಯವಿಟ್ಟು ಈ ಒಂದು ನಮ್ಮೆಲ್ಲರ ಕೋರಿಕೆಯನ್ನು ಸಾಹೇಬರು ತೆಗೆದುಕೊಂಡು ಪ್ರಧಾನಮಂತ್ರಿಗಳು ಅವರ ಗಮನಕ್ಕೆ ತಂದು ಇದನ್ನು TET ಎಕ್ಸಾಮನ್ನು ರದ್ದುಗೊಳಿಸಿ ನಮ್ಮ PST ಶಿಕ್ಷಕರಿಗೆ ನ್ಯಾಯವನ್ನು ಒದಗಿಸುವ ಕೆಲಸವನ್ನು ಮಾಡುತ್ತಾರೆ ಎಂದು ನಾನೆಲ್ಲರಲ್ಲಿ ಸವಿನಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತೇನೆ. ಇದು ಬರೀ ಬಿಜಾಪುರ ಒಂದು ನಿಮಿಷ ಕರ್ನಾಟಕದ ಸಮಸ್ಯೆ ಅಲ್ಲ. ಇದು ದೇಶದ ಸಮಸ್ಯೆ, ದೇಶದ ಟೀಚರ್ಗಳ ಸಮಸ್ಯೆ. ಇದು ನಾನು ಒಬ್ಬನೇ ಪ್ರಯತ್ನ ಮಾಡಿದ್ರೆ ಅದು ಏನಾಗೋದಿಲ್ಲ. ಇಡೀ ನಮ್ಮ ರಾಜ್ಯದ ಎಲ್ಲ ಲೋಕಸಭಾ ಸದಸ್ಯರು, ದೇಶದಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆಗಳೇನದಾವ ಟೀಚರ್ ಅಸೋಸಿಯೇಷನ್ ಸಂಘಟನೆಗಳು ಆ ಸ್ಟೇಟ್ನಲ್ಲಿ ಅವರ MP ಗಳಿಗೆ ಒತ್ತಡ ತಂದು ಎಲ್ಲರದು ಒಂದು ಮೀಟಿಂಗ್ ಮಾಡಿ ಅಥವಾ ಪ್ರೈಮ್ ಮಿನಿಸ್ಟರ್ನೇ ಒಂದು ಕಡೆ ಕರೆಸಿ ಅವರೆಲ್ಲ ಹೇಳಿದ ಇದು ಭಾಳ. ಯಾಕಂದ್ರೆ ಹಿಂದೆ ಯಾವುದೋ ಒಂದು ಸಮಸ್ಯೆ ಇದ್ದಾಗ ಹಿಂಗಾಗಿತ್ತು. ಬರೀ ನಾವು ಒಬ್ಬನೇ ಹೋಗಿ ಅವ್ರಿಗೆ ನೀವು ನೋಡ್ರಿ ಮಾಸ್ತರ, ನೀವು ಹೆಡ್ ಮಾಸ್ತರ, ನೀವು ಇದು ಮಾಡಿರಿ ಅಂತಂದ್ರೆ ಅದು ಅಷ್ಟು ಸರಳ ಆಗೋದಿಲ್ಲ. ನಿನ್ನೆನೂ ಕೂಡ ಪ್ರಧಾನಮಂತ್ರಿಗಳು ಎಲ್ಲ ದೇಶದ ಎಷ್ಟು ಜನ MP ಅದಾರ ಎಲ್ಲರೂ ಕಲಿಬೇಕು. ಅದಕ್ಕೆ ನೀವೆಲ್ಲ ಇವು ಸಂಘಟನೆಗಳಿಗೆ ನೀವು ಯಾರೇ ಒತ್ತಡ ಹಾಕಬೇಕು, ಹೇಳ್ಬೇಕಾ? ನೀವು ಅಲ್ಲ, ನೀವು ಇಲ್ಲಿ ಕೊಡ್ತೀರಿ, ಇಲ್ಲಿ ಹೇಳಂಗಿಲ್ಲ. ಇಡೀ ದೇಶದಾಗ ಇರೋರಿಗೆ ಈಗ ಅವ್ರದ್ದು ವಿನಂತಿ ಏನ ಸರ್, ಅವ್ರು ಯಾವುದು ನೀವು ಹೇಳೋದು ಕರೆಕ್ಟ್ ಅದ. ಎಲ್ಲ MP ಬಂದ್ರೆ ಆಗ್ತದೆ. ಅದಕ್ಕೆ ಹಿರಿಯರು ಯಾರು ಲೀಡ್ ತಗೋಬೇಕತ್ತಾರ ಅವರು. ಈಗ ನಾವು ಅವ್ರ ಕರೆದ್ರೆ ಬರಂಗಿಲ್ಲ, ನಿಮ್ಮಂತರ ಕರೆದ್ರೆ ಎಲ್ಲ MP ಬಂದ್ಬಿಡ್ತಾರೆ. ಅದು ರಿಕ್ವೆಸ್ಟ್ ಅದ ಅವ್ರದ್ದು. ಈಗ ನೋಡ್ರಿ ಹಂಗಾಗುದಿಲ್ಲ. ನಮ್ಮ ರಾಜ್ಯದ ಸರ್ ಉಳಿಕಿದಲ್ಲ, ನಮ್ಮ ರಾಜ್ಯದ ಬರ್ತಾರೆ, ಎಲ್ಲರೂ ಬರ್ತಾರೆ. ಅವ್ರಿಗೆ ಅದ್ರದ್ದೇನಿಲ್ಲ, ಬರೀ ನಾವು ರಾಜ್ಯದವ್ರು ಅಟ್ಟೆ ಹೋಗಿ ಕೊಡೋಣ. ನೀವು ತಯಾರದ ಎಲ್ಲ ತಯಾರಾಗ್ಬಿಡ್ತಾರೆ. ಅದೇ ನೋಡೋಣ ಯಾವ ರೀತಿ ಪ್ರಯತ್ನ ಮಾಡಬೇಕು ನಾವು ಮಾಡ್ತೇವೆ. ಇದು ಬರೀ ಬಿಜಾಪುರ ಸಮಸ್ಯೆ ಅಲ್ಲ, ಕರ್ನಾಟಕದ ರಾಜ್ಯದ ಸಮಸ್ಯೆ ಅಲ್ಲ, ಇಡೀ ದೇಶದ ಸಮಸ್ಯೆ ಇದು ಅದ. ನೋಡೋಣ, ನಾವು ಸೂಕ್ತವಾಗಿ ಇದ್ರ ಬಗ್ಗೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇವೆ. ಆಯ್ತು. ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ.